ರಾಯಚೂರಲ್ಲಿ ಎಲೆಕ್ಟ್ರಿಕ್ ಬೈಕ್ ಅಂಗಡಿಗೆ ಬೆಂಕಿ ತಗುಲಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿದು ಹೋಗಿದೆ ಅಂಗಡಿ. ರಾಯಚೂರಿನ ಮಹಾವೀರ ಚೌಕ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದು. ಆರ್ಕೆ ಭಂಡಾರಿ ಎಂಬವರ ಅಂಗಡಿ ಬೆಂಕಿಗೆ ಆಹುತಿಯಾಗಿದೆ. 3 ಅಂತಸ್ತಿನ ಕಟ್ಟಡ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿರುವುದು. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಯಚೂರಲ್ಲಿ ಎಲೆಕ್ಟ್ರಿಕ್ ಬೈಕ್ ಅಂಗಡಿಗೆ ಬೆಂಕಿ ಕಾಣಿಸಿಕೊಂಡಿರುವ ಪರಿಣಾಮ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಂಗಡಿ ಸಂಪೂರ್ಣವಾಗಿ ಹೊತ್ತು ಉರಿದು ಹೋಗಿದೆ. ರಾಯಚೂರಿನ ಮಹಾವೀರ ಚೌಕ್ನಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಇದು. ಆರ್ಕೆ ಭಂಡಾರಿ ಎಂಬವರ ಅಂಗಡಿ ಬೆಂಕಿಗೆ ಆಹುತಿಯಾಗಿರೋದು. ಇನ್ನು 3 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಹೊತ್ತಿ ಉರಿದು ಹೋಗಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಮೊನ್ನೆ ಕೂಡ ಭೀಕರ ಬೆಂಕಿ ಅವಘಡಗಳನ್ನು ಗಮನಿಸ್ತಾ ಇದ್ದೀವಿ. ಗುಜರಾತ್ನಲ್ಲಾಯಿತು, ದೆಹಲಿಯಲ್ಲಾಯಿತು, ಇದೀಗ ಕರ್ನಾಟಕದ ರಾಯಚೂರಲ್ಲಿ ಈ 3 ಅಂತಸ್ತಿನ ಕಟ್ಟಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮೇಶ್. ಏನಾಯ್ತು ಇದು? ಸಂಪೂರ್ಣವಾಗಿ ಅಂಗಡಿ 3 ಅಂತಸ್ತು ಕೂಡ ಹೊತ್ತಿ ಉರಿದಿರೋ ರೀತಿ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ಸುಕನ್ಯಾ, ಇದು ಎಲೆಕ್ಟ್ರಿಕಲ್ ಏನ್ ಚಾರ್ಜಿಂಗ್ ಇರ್ತದೆ ಆ ಬ್ಯಾಟ್ರಿಗಳ ಅಂಗಡಿ ಅಂತ ಹೇಳಾಗ್ತಾ ಇರುವಂತದ್ದು. ಅದೇ ಕಾಂಪ್ಲೆಕ್ಸ್ ನಲ್ಲಿ ಬಟ್ಟೆ ಅಂಗಡಿ ಕೂಡ ಇತ್ತು ಅನ್ನೋಂತ ವಿಚಾರ. ಶಾರ್ಟ್ ಸರ್ಕ್ಯೂಟ್ ನಿಂದ ಬ್ಯಾಟರಿ ಅಂಗಡಿಗೆ ಏನು ಹೊತ್ತಿಕೊಂಡಿರುವಂತಹ ಬೆಂಕಿ ಏನಿದೆ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತ 2-3 ಅಂಗಡಿಗಳನ್ನು ಕೂಡ ವ್ಯಾಪಿಸಿರುವಂತದ್ದು. ಇದಾದ ಬಳಿಕ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಘಟನಾ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ. ಆದ್ರೆ ಕೆಲವೊಂದ್ ಕಡೆ ಬ್ಯಾಟರಿಗಳು ಇದ್ದಂತ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ಇಡೀ ಕಟ್ಟಡವನ್ನ ವ್ಯಾಪಿಸಿರುವಂತದ್ದು. ಜೊತೆಗೆ ಕಳೆದ 2-3 ಗಂಟೆಗಳಿಂದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಸದ್ಯ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಆದ್ರೆ ದಟ್ಟವಾಗಿರುವಂತಹ ಹೊಗೆ ಇರುವಂತಹ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಮತ್ತೆ ಬೆಂಕಿ ಕಾಣಿಸಿಕೊಳ್ಳುವಂತ ಚಾನ್ಸಸ್ ಇರುವಂತಹ ಕಾರಣಕ್ಕಾಗಿ ಆ ಬಗ್ಗೆ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಸದ್ಯ ಕೈಗೊಳ್ಳಲಾಗ್ತಾ ಇರುವಂತದ್ದು. ಸುಕನ್ಯಾ, ಓಕೆ, ಯಾರಿಗಾದ್ರೂ ಸಾವು ನೋವಾಗಿ ಆತರ ಏನಾದ್ರು ಸಮಸ್ಯೆ ಏನಾದ್ರು ಆಗಿದೆಯಾ ಈ ಸಂದರ್ಭ ಭೀಮೇಶ್? ಸುಕನ್ಯಾ, ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತ ಏನ್ ಕಾಂಪ್ಲೆಕ್ಸ್ ಇತ್ತು ಅಲ್ಲಿ ಅಂಗಡಿ ಮಳಿಗೆಯಲ್ಲಿ ಕೆಲಸ ಮಾಡುವಂತವ್ರು ಮತ್ತೆ ಜೊತೆಗೆ ಅಲ್ಲಿದ್ದಂತ ಮಾಲೀಕರು ಇದ್ರು ಅನ್ನೋಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಯಾವಾಗ ಬೆಂಕಿಯ ಕೆನ್ನಾಲಿಗೆ ಅಂದ್ರೆ ಬೆಂಕಿ ಹೊತ್ಕೊಳ್ಳುತ್ತೆ ಆ ಕೂಡಲೇ ಅಲ್ಲಿದ್ದಂತ ಅಕ್ಕಪಕ್ಕದ ಅಂಗಡಿಯವರಾಗಿರ್ಬೋದು ಮತ್ತೆ ಘಟನೆ ನಡೆದಿರುವಂತ ಮಳಿಗೆಯಲ್ಲೂ ಕೂಡ ಕೆಲಸಗಾರ ಯಾರೆಲ್ಲ ಇದ್ರು ಎಲ್ಲರೂ ಕೂಡ ಹೊರಗಡೆ ಬಂದು ಆ ಬೆಂಕಿಯನ್ನು ಆರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅದು ಸಾಧ್ಯವಾಗದೇ ಇರುವಂತ ಕಾರಣಕ್ಕಾಗಿ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿ ಅವ್ರನ್ನ ಕರೆಸ್ಕೊಳ್ತಾರೆ. ಆದ್ರೆ ಘಟನೆಯಲ್ಲಿ ಯಾರಿಗೂ ಕೂಡ ಪ್ರಾಣಹಾನಿ ಆಗಲಿ ಮತ್ತು ಗಾಯಗಳ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಸದ್ಯ ಸಿಕ್ಕಿರುವಂತದ್ದು. ಧನ್ಯವಾದ ಭೀಮೇಶ್.